ಒಳ್ಳೆ ಸಮಾಜದ ದೃಷ್ಟಿಯಲ್ಲಿ ಒಂದು ಒಳ್ಳೆ ಹೆಮ್ಮೆ ವಿಷಯ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಪೂಜ್ಯ ಬೊಮ್ಮಗುಂಡೇಶ್ವರ ಕುರುಬ ಸಮಾಜ, ಹಾಲುಮತ ಸಮಾಜ, ಗೊಂಡ ಸಮಾಜ ಅಂಥೇಳಿ ಹಂಚಿಕೆ ಇದ್ದಂಥ ಈ ಸಮಾಜದ ಒಬ್ಬ ದೈವ ಭಕ್ತ ಮತ್ತು ಈ ಸಮಾಜದ ಏಳಿಗೆಗಾಗಿ ದುಡಿದಂಥವರು ಮತ್ತು ಪೂಜ್ಯರು. ಅವರ ಬಗ್ಗೆ ಅವರ ಹೆಸರಿನಲ್ಲಿ ಇವತ್ತು ಗೊಂಡ ಸಮಾಜ ಅನೇಕ ಕ್ಷೇತ್ರಗಳಲ್ಲಿ ಮುಂದೆ ಬಂದಿದ್ದಾರೆ ನೋಡ್ತಾ ಇದ್ದೇವೆ. ಈ ಒಂದು ಬೊಮ್ಮಗುಂಡೇಶ್ವರರ ಹೆಸರಿನಲ್ಲಿ ಇಡೀ ಬೀದರ್ ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಕೂಡ ಬೊಮ್ಮಗುಂಡೇಶ್ವರನ ಪುತ್ಥಳಿಗಳಿವೆ. ನಾನೇ ಕೂಡ 1994ರಿಂದ ಇಲ್ಲಿವರೆಗೂ ಬಂದಿದ್ದೇನೆ. ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೇನೆ ಮತ್ತು ಇವರಿಗೆ ಸಲ್ಲಬೇಕಾದಂಥ ಸರ್ಟಿಫಿಕೇಟ್ ಅದ್ರ ಬಗ್ಗೆ ಮೊದಲಿದ್ದಂಥ ಗೊಂದಲ CRESLಲ್ಲಿದ್ದಂಥ ಗೊಂದಲ ನಿವಾರಣೆಗಾಗಿ ಸಂಘಟನೆಯನ್ನು ನಾರಾಯಣರಾವ್, ನಮ್ಮ ಚಿಮ್ಕೋಡು, ಚಿದ್ರಿ, ಬಸವರಾಜು, ಮಾಳಿಗೆ ಅವರೆಲ್ಲ ಸೇರಿ ಮಾಡಿದಂಥ ಅದರಿಂದ ಇಂದಿವರೆಗೂ ನಾನು ಬರ್ತಾನೇ ಇದ್ದೀನಿ. ಇದು ತದನಂತರದ ದಿನಗಳಲ್ಲಿ ಮೊನ್ನೆ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಒಂದು ಸಾರಿ ಸಹಾಯ ಆಯಿತು. ತದನಂತರ ನಮ್ಮ ಧರ್ಮಸಿಂಗ್ರವರು ಬ್ಯಾಕ್ವರ್ಡ್ ಕ್ಲಾಸ್ ಸಚಿವರಿದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಬಸವರಾಜ ಪಾಟೀಲರು ರಾಜ್ಯದ ಸಚಿವರಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಕೇಳ್ಕೊಂಡಾಗ ಈ ಉಪಚುನಾವಣೆ ಬಂದಂಥ SM ಕೃಷ್ಣರವರು ಮುಖ್ಯಮಂತ್ರಿ ಇದ್ದರು. ಆವಾಗ ನಾವು ಕೇಳ್ಕೊಂಡಾಗ ಇದ್ರ ಸರ್ಟಿಫಿಕೇಟನ್ನು ಪುನರ್ ಇಶ್ಯೂ ಮಾಡಿ ಈ ಗೊಂದಲವನ್ನು ಅಂದು ನಿವಾರಣೆ ಮಾಡಿದರು. ಅದರಿಂದ ಇವತ್ತು ಇಡೀ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಇಲ್ಲದೇ ಇರೋಷ್ಟು ಅಭಿವೃದ್ಧಿ, ಸರ್ಕಾರಿ ನೌಕರಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕುರುಬ ಸಮಾಜ, ಗೊಂಡ ಸಮಾಜ ಮತ್ತು ಹಾಲುಮತ ಸಮಾಜ ಇವೆಲ್ಲ ಒಂದೇ ಅಂತಕ್ಕಂಥ ಹೆಸರಿನಲ್ಲಿ ಇವತ್ತು ಅನೇಕ ಸವಲತ್ತನ್ನು ಪಡೆಯೋದಕ್ಕೆ ಕಾರಣೀಭೂತರು ಪರಮ ಪೂಜ್ಯ ಬೊಮ್ಮಗುಂಡೇಶ್ವರ. ಅದರಿಂದ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಅವರ ಜನ್ಮಸ್ಥಳ ಚಿದ್ರಿಯಾಗಿ ಬೇರೆ ಎಲ್ಲ ಕಡೆ ಇದ್ದು ಮತ್ತು ಅವರ ಒಂದು ದೇವಸ್ಥಾನ ಇಲ್ಲದೇ ಇದ್ದಿದ್ದನ್ನು ದೇವರ ಗುಡಿ ಕಟ್ಟಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಕುಟುಂಬ, ಅವರ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಅವರ ಗ್ರಾಮದ ಮುಖ್ಯಸ್ಥರು ಮತ್ತು ಆ ವಂಶಸ್ಥರು ಹಾಗೂ ಸರ್ಕಾರಿ ನೌಕರರ ತಂಡ ಚರ್ಚೆ ಮಾಡಿ ಇವತ್ತು ಭೂಮಿಯನ್ನು ಕೂಡ ದಾನ ಮಾಡಿ ಪ್ರಾರಂಭ ಮಾಡಿದ್ದಾರೆ. ಇದು ಇವತ್ತು ಅನೇಕ ಜನ ದಾನಿಗಳು ಅವರ ಇದನ್ನು ಅನೌನ್ಸ್ ಮಾಡಿದ್ರು. ಮೊದಲನೇದಾಗಿ ನಾನು ರಾಜ್ಯದ ಸಚಿವರಾದಂಥ ರಹೀಂ ಖಾನ್ರವರು ಅವರ ಗ್ರಂಟಲ್ಲಿ 50 ಲಕ್ಷಗಳನ್ನು ದೇಣಿಗೆಯಾಗಿ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಸಮಾಜದ ಪರವಾಗಿ ಬೀದರ್ ಜಿಲ್ಲೆಯ ಮತ್ತು ಚಿದ್ರಿ ಗ್ರಾಮದ ಮತ್ತು ಬೊಮ್ಮಗುಂಡೇಶ್ವರನ ಆಶೀರ್ವಾದ ಅವ್ರಿಗಿರಲಿ. 50 ಲಕ್ಷ ಅವ್ರು ಕೊಡೋದಲ್ಲದೆ ಬೇರೆ ಬೇರೆ ಈ ಶಾಸಕರು ಮಾತನಾಡಿದ್ದಾರೆ, ಅವರು ಕೊಡ್ತೀವಿ, ಠಾಕೂರ್ ಮಾತನಾಡಿದ್ದಾರೆ, ರಾಜಶೇಖರ್ ಪಾಟೀಲರು ಕೂಡ ಎಲ್ಲರೂ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ನಾನೇ ಬಂದು ಅದನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದಿಂದ ಕೊಡಿಸ್ತೇನೆ, ನಾನು ಕೂಡ ದಾನವನ್ನು ಮಾಡ್ತೇನೆ. ಇದೊಂದು ಉತ್ತಮ ಕೆಲಸ, ದೇವರ ಕೆಲಸ, ಇದಾಗಲಿ ಅಂತ ಆಶಿಸ್ತೇನೆ. ರಿಜಿಸ್ಟ್ರೇಷನ್ ಆಫ್ ಇಂಡಿಯಾಗೆ ಮೋದಿ ಅಮಿತ್ ಶಾ ST ಬಗ್ಗೆ ಈ ಅಧ್ಯಯನ ಎಲ್ಲ ಮಾಡಿ 2 ಸಾರಿ ಕಳಿಸಿದ್ದೇವೆ. ಅವರು ಒಂದೊಂದು ಕೊಯ್ರಿ ಹಾಕಿ ವಾಪಸ್ ಕಳಿಸ್ತಾ ಇದ್ದಾರೆ. ಆದರೆ ಇದು ಯಾವುದೇ STಗೆ ಸೇರಬೇಕಾದ್ರೆ ರಾಜ್ಯ ಸರ್ಕಾರದ ತೀರ್ಮಾನ ಅಲ್ಲ, ಅದೇನಿದ್ರು ಕೇಂದ್ರ ಸರ್ಕಾರದ ತೀರ್ಮಾನ ಆಗಬೇಕು. ಆ ದೃಷ್ಟಿಯಲ್ಲಿ ಈಗ ಬಾಲು ಕೇಂದ್ರ ಸರ್ಕಾರದಲ್ಲಿದೆ. ಅದಕ್ಕೆ ನಮ್ಮ ಮಲ್ಕಾಪುರಿ ಅವರು ಸುಮ್ಮನೆ ವೇಗಾಗಿ ಮಾತಾಡೋದು ನಾನು ಇಷ್ಟಪಡಲ್ಲ. ಎಂತೆಂಥ ಇಲಾಖೆಗಳು ಮೋದಿಯವರು ಮತ್ತು ಮಾನ್ಯ ಅಮಿತ್ ಶಾ ಅವರ ಕಂಟ್ರೋಲಲ್ಲಿರುವಾಗ ಇದೇನು ಕಷ್ಟದ ಕೆಲಸ ಎಲ್ಲ ಮಾಡಿಸಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳಿದ್ದೇವೆ. ಇಲ್ಲದನ್ನು ಮಾಡೋದು ಬೇಡ, ಇರೋವಂಥದ್ದನ್ನು ಕೊಡಿಸಿ ಅಂತಕ್ಕಂಥ ನಮ್ಮ ಹೋರಾಟ. ಸರ್, ಗೃಹಲಕ್ಷ್ಮಿ ಹಣದಲ್ಲಿ 2 ಕಂತು ಜಮಾ ಆಗಿಲ್ಲ ಅನ್ನೋಂಥ ಒಂದು ಆರೋಪ ಇದೆ ಸರ್. ಅದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ವರ್ಷದ ಆರ್ಥಿಕ ಕೊನೆಯ ತಿಂಗಳಲ್ಲಿ ತಪ್ಪಾಗಿರೋದು ನಿಜ. ಅದನ್ನು ಸರಿಪಡಿಸೋದಕ್ಕೆ ಅಸೆಂಬ್ಲಿನಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೊಡಿಸ್ತೀವಿ ಅಂತ. ಅದನ್ನು ಬಿಟ್ಟರೆ ಪ್ರಾರಂಭದ ದಿನದಿಂದ ಇಲ್ಲಿವರೆಗೂ ಕೂಡ ನೇರವಾಗಿ ಫಲಾನುಭವಿಗಳಿಗೆ DBT ಮೂಲಕ ಅವರ ಅಕೌಂಟ್ಗೆ ದುಡ್ಡು ಹೋಗ್ತಕ್ಕಂಥ ಕಾರ್ಯಕ್ರಮ ಯಾವುದೂ ಇಲ್ಲ. ಇಲ್ಲಿವರೆಗೂ ಕೊಟ್ಟಿದ್ದೇವೆ, 2 ವರ್ಷ ಚಿಲ್ಲರೆ ಕೊಟ್ಟಿದ್ದೇವೆ. 2 ತಿಂಗಳು ಕೊಡದೇ ಇರೋವಂಥದ್ದು ಏನಲ್ಲ. 2 ತೊಡಕು ಇದೆ. ಒಂದು GST ಮತ್ತು IT. GSTನಲ್ಲಿ ನೇರವಾಗಿ GST ವ್ಯಾಪಾರನೇ ಕಡ್ಡಾಯವಾಗಿ ಮಾಡ್ತಾ ಇರೋರು ಕೊಡೋಕ್ಕಾಗಲ್ಲ. GST ಏನಾದರೂ ಒಂದು ಕೊಂಡ್ಕೊಂಡಂಥ ಒಂದು ಸಾರಿಗೆ ಏನಾದರೂ ಇದ್ದರೆ ಅದನ್ನು ಹುಡುಕಿದ್ದೇವೆ.
ಅಂಥವ್ರು 50-90 ಸಾವಿರ ಜನ ಸಿಕ್ಕಿದ್ದಾರೆ, ಅವ್ರಿಗೂ ಕೂಡ ಕೊಡಿಸ್ತೇವೆ. ಅವರು ಇವರು ಸೇರಿ ಮಾತನಾಡ್ತಕ್ಕಂಥದ್ದು. ಕೊನೆಗೆ ಒಂದೊಂದು ಸಾರಿ ಮೊದಲು ನಾವು ನೇರವಾಗಿ ಜೆಡ್ ಪಿ ಮೂಲಕ ಕೊಡ್ತಿದ್ವಿ, ಈಗ ಅದು ಸರ್ಕಾರದ ಇಲಾಖೆ ಮೂಲಕ ಕೊಡ್ತಾಯಿದ್ವಿ. ಜೆಡ್ ಪಿ ಮೂಲಕ ಕೊಡೋವಂಥ ಪರಿಸ್ಥಿತಿ ಬಂದಾಗ ಒಂದು ಸ್ವಲ್ಪ ತೊಡಕಾಯಿತು. ಈಗ ಮತ್ತೆ ಸರಿಪಡಿಸಿದ್ದೇವೆ, ನೇರವಾಗಿ DBT ಮೂಲಕ ಅವ್ರಿಗೆ ಹೋಗುತ್ತೆ. ಜನರ ಹಿತದೃಷ್ಟಿಯಿಂದ ಪಂಚ ಗ್ಯಾರಂಟಿಗಳು ಬಹಳಷ್ಟು ಒಳ್ಳೆ ರೀತಿಯಿಂದ ಇದೆ ಸರ್. ಆದರೆ ಈ ಜಿಲ್ಲೆಗಳಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿಗಳು ಒಂದಿಷ್ಟು